ನಾನು ಸೇವಾಕಾಂಕ್ಷಿ, ಸೇವೆ ಮಾಡಲು ಅವಕಾಶ ಮಾಡಿಕೊಡಿ. ಚಂಪಾ ಚೌಹಾಣ್ ಮನವಿ. ಕೂಡ್ಲಿಗಿ ಕ್ಷೇತ್ರದಲ್ಲಿ ಸಮಾಜ ಸೇವೆ ಮಾಡಲು ನನಗೆ ಅವಕಾಶ ಮಾಡಿಕೊಡಿ ಅಂತ ಕೆಪಿಸಿಸಿ ರಾಜ್ಯ ಮಹಿಳಾ ಕಾರ್ಯದರ್ಶಿ ಹಾಗೂ ಕರ್ನಾಟಕ ರಾಜ್ಯ ಪಾರ್ವತಿ ಬಂಜಾರ ಮಹಿಳಾ ಒಕ್ಕೂಟದ ಸಂಸ್ಥಾಪನಾ ಅಧ್ಯಕ್ಷರಾದ ಚಂಪಾ ಚೌಹಾಣ್ ಅವರು ಮನವಿ ಮಾಡಿದರು. ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಮಾಧ್ಯಮದವರನ್ನ ಉದ್ದೇಶಿಸಿ ಮಾತನಾಡಿದರು. ತಾವು ಮೂಲತಃ ಕೂಡ್ಲಿಗಿ ತಾಲೂಕಿನ ಬಂಡೆಬಸಾಪುರ ತಾಂಡದವರಾಗಿದ್ದು, ಕಾಂಗ್ರೆಸ್ ಪಕ್ಷದಲ್ಲಿ ಸುಮಾರು 8 ವರ್ಷಗಳಿಂದ ಸೇವೆ ಸಲ್ಲಿಸ್ತಾ ಇದ್ದೀನಿ. ಪಕ್ಷದ ಏಳಿಗೆಗೆ ಹಾಗೂ ಪಕ್ಷದ ಸಂಘಟನೆಗೆ ನಿರಂತರವಾಗಿ ಸಕ್ರಿಯವಾಗಿ ಶ್ರಮಿಸ್ತಾ ಇದ್ದೇನೆ. ನಾನು ಸಾಮಾನ್ಯ ಕಾರ್ಯಕರ್ತೆಯಾಗಿ ಪಕ್ಷಕ್ಕಾಗಿ ಸೇವೆ ಮಾಡಿ ಪಕ್ಷದ ವಕ್ತಾರರಾದ ರಾಹುಲ್ ಗಾಂಧೀಜಿ ಅವರನ್ನು ಒಳಗೊಂಡಂತೆ ಪಕ್ಷದ ಎಲ್ಲ ವರ್ಗಗಳ ಮುಖಂಡರ ಹಾಗೂ ರಾಜ್ಯದ ವರಿಷ್ಠರ ಮನಗೆದ್ದು ಅವರು ನೀಡಿರುವ ಮಹಿಳಾ ಘಟಕದ ರಾಜ್ಯ ಕಾರ್ಯದರ್ಶಿ ಜವಾಬ್ದಾರಿ ಹುದ್ದೆಯನ್ನು ನಾನು ಹೊಂದಿದ್ದು ಹಗಲಿರುಳು ಪಕ್ಷ ಸೇವೆ ಮಾಡ್ತಾ ಇದ್ದೇನೆ. ಮುಂದಿನ ದಿನಗಳಲ್ಲೂ ಕೂಡ ಪಕ್ಷದ ಏಳಿಗೆಗೆ ತಾವು ಹಗಲಿರುಳು ಶ್ರಮಿಸುವುದಾಗಿ ಚಂಪಾ ಚೌಹಾಣ್ ಅವರು ಹೇಳಿದರು. ಇನ್ನು ಕ್ಷೇತ್ರದ ಶಾಸಕ ಡಾಕ್ಟರ್ NT ಶ್ರೀನಿವಾಸರವರಲ್ಲೂ ಕೂಡ ವಿನಂತಿಯನ್ನ ಮಾಡಿದ್ದು, ಪಕ್ಷದ ತಾಲೂಕು ಜಿಲ್ಲಾ ರಾಜ್ಯ ಮಟ್ಟದ ಹಿರಿಯ ಮುಖಂಡರಲ್ಲಿ ಹಾಗೂ ಪಕ್ಷದ ಪ್ರಭಾವಿ ರಾಜ್ಯ ನಾಯಕರಲ್ಲಿ ಕೂಡ ಮನವಿಯನ್ನ ಮಾಡಿಕೊಂಡಿದ್ದೇನೆ. ಇನ್ನು ಅವರು ಸಹಕರಿಸ್ತಾರೆ ಎನ್ನುವಂಥ ವಿಶ್ವಾಸ ನನಗಿದೆ ಅಂತ ಹೇಳಿದರು. ಸಂಬಂಧಪಟ್ಟಂತೆ ಪಕ್ಷದ ವರಿಷ್ಠರು, ಕ್ಷೇತ್ರದ ಸಂಸದರು, ಕ್ಷೇತ್ರದಲ್ಲಿನ ಪಕ್ಷದಿಂದ ಆಯ್ಕೆಯಾಗಿರುವ ಎಲ್ಲ ಜನಪ್ರತಿನಿಧಿಗಳು, ಪಕ್ಷದ ಎಲ್ಲ ಮುಖಂಡರು, ಕ್ಷೇತ್ರದಲ್ಲಿರುವ ಎಲ್ಲ ಕಾರ್ಯಕರ್ತರು ಸಹಕರಿಸಬೇಕು ಅಂತ ಕೋರಿದರು. ಮುಖ್ಯವಾಗಿ ಪಕ್ಷದ ವರಿಷ್ಠರು, ಹಿರಿಯರು, ವಕ್ತಾರರು, ಪಕ್ಷದ ಎಲ್ಲ ಕಾರ್ಯಕರ್ತರು, ಸಮಾಜದ ಮುಖಂಡರು ಮುಂಬರುವ ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಕೂಡ್ಲಿಗಿ ಕ್ಷೇತ್ರದಲ್ಲಿನ ಯಾವುದಾದರೂ ಜಿಲ್ಲಾ ಪಂಚಾಯತಿ ಕ್ಷೇತ್ರದಲ್ಲಿ ನನಗೆ ಸ್ಪರ್ಧೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತ ಈ ಮೂಲಕ ಪಕ್ಷದ ಸರ್ವರಲ್ಲಿ ಮನವಿಯನ್ನ ಮಾಡಿದ್ದಾರೆ ಚಂಪಾ ಚೌಹಾಣ್ ಅವರು. ಈ ಸಂದರ್ಭದಲ್ಲಿ ಬಸವರಾಜ್, ಯುವರಾಜ್ ನಾಯಕ್, ಅತ್ಯುತ್ಯ ನಾಯಕ್, ಈಶ್ವರ್ ನಾಯಕ್, ವಿಶ್ವನಾಥ್, ಶಿವಾನಂದ್, ಕೊಟ್ರೇಶ್ ನಾಯಕ್, JSW ರವಿ ನಾಯಕ್, ಕೆ ವೆಂಕಟೇಶ್ ನಾಯಕ್, ದುರ್ಗಾ ನಾಯಕ್, ನಿವೃತ್ತ DYSP ರವಿಶಂಕರ್ ನಾಯಕ್, ಬಾಲಾಜಿ ನಾಯಕ್, ಕಲೇಶ್ ಮುಂತಾದವರು ಸಂದರ್ಭದಲ್ಲಿ ಸಭೆಯಲ್ಲಿದ್ದರು. ವರದಿ KB ಮಹೇಶ್, ಕೂಡ್ಲಿಗಿ. ಹೋಗೋಣ ಕಶಾನ ಕರ್ರಾಚೆ No problem. ಮಕ್ಕಳಿಗೂ ಸರ್, ಯಾರು ಕೊಟ್ಟರು ಮಕ್ಕಳು ಸರ್? ರೈಸ್ ಇರ್ಬೇಕಾ? ಎಲ್ಲ ಕಾಂಗ್ರೆಸ್ ಮುಖಂಡರಿಗೆ ನನ್ನ ನಮಸ್ಕಾರ. ನನ್ನ ಹೆಸರು ಚಂಪಾ ಚೌಹಾಣ್ ಅಂತ. ನಾನು ಈ ಪಕ್ಷದಲ್ಲಿ ಸತತವಾಗಿ 8 ವರ್ಷದಿಂದ ನಾನು ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನಾನು ಸ್ಟೇಟ್ ಜನರಲ್ ಸೆಕ್ರೆಟರಿಯಾಗಿ ಫಿಶರ್ಸ್ ಡಿಪಾರ್ಟ್ಮೆಂಟಲ್ಲಿ ಇದ್ದೀನಿ. ನಾನು ಈ ಕೂಡ್ಲಿಗಿ ಕ್ಷೇತ್ರದಲ್ಲಿ BV ತಾಂಡದ ಮಗಳು. ನಾನು ಇಲ್ಲಿ ನನಗೆ ಒಂದು ಅವಕಾಶ ಸಿಗ್ತಾ ಇದೆ, ನನಗೆ ಒಂದು ಗಟ್ಟಿ ಆಕಾಂಕ್ಷಿಯಾಗಿ. ಹಾಗಾಗಿ ನನಗೆ ಇವರೆಲ್ಲರದ್ದು ಆಶೀರ್ವಾದ ಬೇಕು ಅಂತಂದು ನಾನು ಇವ್ರ ಹತ್ರ ನಾನು ಮನವಿ ಮಾಡ್ಕೊತಾ ಇದ್ದೀನಿ. ಮುಂದಿನ ದಿನಗಳೇ ಇವರೆಲ್ಲ ನನಗೆ ಸಪೋರ್ಟ್ ಆಗಿ ಇರಲಿ, ಇಲ್ಲಿನ ಲೋಕಲ್ ಜನ ಮುಖಂಡರು ಆಗಿ ಇರಲಿ, ಕಾರ್ಯಕರ್ತರು ಇರಲಿ, ಹಾಗೂ ಶಾಸಕರಿಂದ ನನಗೊಂದು ಅವರ ಸಮ್ಮುಖದಲ್ಲಿ ಒಂದು ಅವಕಾಶ ಬೇಕು ಅಂತ ಹೇಳಿ ನಾನು ಇವರಲ್ಲಿ ಅಂಗಲಾಚಿ ಕೊಡ್ತಾ ಇದ್ದೀನಿ. ನಾನು ಸಭೆಗೆ ಆಗಮಿಸಿರ್ತಕ್ಕಂಥ ಎಲ್ಲ ಕಾಂಗ್ರೆಸ್ ಪಕ್ಷದ ಬಂಧುಗಳೇ, ಕಾರ್ಯಕರ್ತರೇ ಹಾಗೂ ಹಿರಿಯರೇ, ಮುಖಂಡರು, ಈ ಒಂದು ಸಭೆಯ ಉದ್ದೇಶ
ನಾಳೆ ಕರ್ನಾಟಕ ರಾಜ್ಯದಲ್ಲಿ ಬರ್ತಕ್ಕಂಥ ತಾಲೂಕ್ ಪಂಚಾಯತಿ ಹಾಗೂ ಜಿಲ್ಲಾ ಪಂಚಾಯತಿ ಚುನಾವಣೆಯನ್ನು ಮಾಡಲಿಕ್ಕೆ ತಾವೆಲ್ಲರೂ ಸಿದ್ಧರಿದ್ದೇವೆ ಅಂತಕ್ಕಂಥ ಸಂದೇಶವನ್ನು ಕಳಿಸ್ತಾ, ಹಾಗೆಯೇ ಬಡಿಲೊಡಕು ಜಿಲ್ಲಾ ಪಂಚಾಯತಿ ಕ್ಷೇತ್ರದಿಂದ ಆಕಾಂಕ್ಷಿಯಾಗಿರ್ತಕ್ಕಂಥ ಚಂಪಾ ಅವರು ಸಹ ಒಬ್ಬ ಗಾಢವಾದ ಆಕಾಂಕ್ಷೆ ಅಂತಕ್ಕಂಥ ನಿಲುವನ್ನು ಅವರು ತೆಗೆದುಕೊಂಡಿದ್ದಾರೆ. SC ಕೆಟಗರಿ ಬಂದರೆ ಅವರು ಒಬ್ಬ ಪ್ರಬಲವಾದ ಆಕಾಂಕ್ಷಿ ಅಂತಕ್ಕಂಥ ಮಾತನ್ನು ಸಹ ಹೇಳಿರ್ತಾರೆ. ಹಾಗೆಯೇ ತಾವೆಲ್ಲರೂ ಸಹ ಕೈ ಜೋಡಿಸಿ ಅವರ ಗೆಲುವಿಗೆ ನಾವೆಲ್ಲ ಶ್ರಮಿಸಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀವಿ. ಒಂದು ಟ್ರಸ್ಟ್ ಮಾಡೋಣ ಅಂತ ಅನ್ಕೊಂಡೆ. ಅಂದರೆ ಒಂದು ಹೆಣ್ಮಕ್ಳಿಗೆ ಒಂದು ಚಿಕ್ಕ ನನ್ನ ಕಡೆಯಿಂದ ಏನಾದರೂ ಒಂದು ಹೆಲ್ಪ್ ಆಗಲಿ. ನಾನು ಮಾಡ್ತಾ ಇರೋದೇನೋ ದೊಡ್ಡದೇನಿಲ್ಲ, ಅದೊಂದು ಚಿಕ್ಕದಿಂದ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಹೆಣ್ಮಕ್ಳಿಗೆ ಈ ಮೂಲಕ ನಾವು ಹತ್ರಕ್ಕೆ ತಗೊಂಡು ಹೆಣ್ಮಕ್ಳ ಕಷ್ಟನೋ ಸುಖನೋ ಎಲ್ಲ ಹಂಚ್ಕೊಂಡ್ಬಿಟ್ಟು ಅವ್ರಿಗೆ ಏನು ಬರಲ್ಲ ಅಂತಾದ್ರೂ ನಾನು ಅವರಿಗೆ ಕಲಿಸ್ಕೊಟ್ಟು ಅವ್ರಿಗೆ ಕೆಲಸ ಕೊಟ್ಟು ನಾನೇ ಅವರಿಗೆ ಹೆಲ್ಪ್ ಮಾಡೋಣ ಅಂತ ಒಂದು ಮೂಲಕ ಇದನ್ನು ಒಂದು ಹೆಜ್ಜೆ ಇಡ್ತಾ ಇದ್ದೀನಿ ನಿಮ್ಮೆಲ್ಲ ಆಶೀರ್ವಾದದಿಂದ. ಸೊ ತುಂಬ ಜನ ಇದು ಪಾರ್ವತಿ ಅಂತ ಯಾಕೆ ಹೆಸರು ಇಟ್ರಿ ಅಂತ ಭಾಳ ಜನ ಕೇಳಿದ್ರು ನನಗೆ. ಈ ಪಾರ್ವತಿ ಅಂದರೆ ನನ್ನ ತಂಗಿ ಮಗಳ ಹೆಸರು. ಅದು ತಂಗಿ ಮಗಳ ಹೆಸರು ಅಂತ ನಾನು ಅದು ಉದ್ದೇಶದಿಂದ ಇಟ್ಟಿಲ್ಲ. ಪಾರ್ವತಿ ಅಂದರೆ ಆ ದೇವತೆ ಹೆಸರು. ಪಾರ್ವತಿ ಅದು ಎಷ್ಟು ಸಹನೆಯಿಂದ ಎಷ್ಟು ತಾಳ್ಮೆಯಿಂದ ಇರುತ್ತೆ ಅಂದರೆ ನಾವೇ ಹೆಣ್ಮಕ್ಳು, ನಮಗೊಂದು ಯಾವ ಹೆಣ್ಮಕ್ಳಿಗೆ ಒಂದು ಮುಖ ಇಲ್ಲ, ಎರಡೆರಡು ಮುಖನೇ ಇರೋದು. ಎಷ್ಟು ತಾಳ್ಮೆಯಿಂದ ಇರ್ತೀವಿ ಅಷ್ಟು ನಗು ಇರುತ್ತೆ. ಅದೇ ನಮಗೆ ಬಂದ್ಬಿಟ್ರೆ ಅದು ರೋಷ ಆ ಥರ ಏನಾದ್ರು ಬಂದರೆ ನಾವು ಏನು ರುದ್ರಾವತಾರ ತಾಳ್ತೀವಿ, ಅದು ಪಾರ್ವತಿ ಹೋಗಿ ಕಾಳಿದೇವಿ ಆಗ್ತೀವಿ. ಅದೇ ಉದ್ದೇಶದಿಂದ ನಮಗೂ ಎರಡು ಮುಖ ಇದೆ, ನಮಗೆ ಯಾರೂ ತಡಿಬಾರ್ದು ಅಂತಂದು ಆ ಉದ್ದೇಶದಿಂದ ನಾನು ಈ ಹೆಸರು ಇಟ್ಟಿದ್ದೀನಿ ಪಾರ್ವತಿ ಅಂತಂತ ಹೇಳಿ. ಸೊ ನಾನು ಹೆಣ್ಮಕ್ಳಿಗೆಲ್ಲ ಹೇಳ್ತೀನಿ, ನಮ್ಮ ಸಮುದಾಯಕ್ಕೆ ಅಷ್ಟೇ ಅಲ್ಲ ಇದು ಸೀಮಿತ, ಇದು ಯಾರೇ ಬರಲಿ, ಯಾವ ಹೆಣ್ಮಕ್ಳಾದ್ರೂ ಬರಲಿ ನನ್ನ ಹತ್ರ, ನಾನು ಇವರಿಗೆ ಉಚಿತವಾಗಿ ನಾನು ಇದು ಒಂದೇ ಅಲ್ಲ ಬೇರೆ ಬೇರೆ ಥರನೂ ಅವರಿಗೆ ಟ್ರೈನಿಂಗ್ ಕೊಟ್ಬಿಟ್ಟು ಅವ್ರಿಗೆ ನಾನು ಕೆಲಸ ನನ್ನ ಕೈಯಿಂದ ಆಗಷ್ಟು ನಾನು ಕೆಲಸ ಕೊಡ್ತೀನಿ. ನೀವು ಹೆಣ್ಮಕ್ಳಿಗೂ ಅಷ್ಟೇ, ನೀವು ಏನು ಎಲ್ಲಿ ತನಕ ನನ್ನ ಹತ್ರ ಕೆಲಸ ಮಾಡ್ತೀರಾ ಮಾಡಿ ಅದ್ರ ಫಲ ನಿಮಗೆ ಕೊಡ್ತೀನಿ ನಾನು ಅಂಥೇಳಿ ಎರಡು ಮಾತನ್ನು